ನಮ್ಮನ್ನು ಸೇರಲಿದ್ದಾರೆ. ತಮಗೆ ತಿಳಿದಿದ್ದಾಗೆ ಕಳೆದ 21 ವರ್ಷದಿಂದಲೂ ಪ್ರಸಾದ್ ನೇತ್ರಾಲಯವು ಕರಾವಳಿ ಜಿಲ್ಲೆಯಲ್ಲಿ ಕಾರ್ಯಾರಂಭ ಮಾಡ್ತಾ ಇದೆ. ಮೊದಲು ಉಡುಪಿಯಲ್ಲಿ ಶುರುವಾದಂಥ ಪ್ರಸಾದ್ ನೇತ್ರಾಲಯವು ಮುಂದೆ ಮಂಗಳೂರಿಗೆ ಬಂದ್ವಿ. ನಾವು 10 ವರ್ಷದ ಹಿಂದೆ 2012ರಲ್ಲಿ ಅಂದರೆ 12 ವರ್ಷದ ಹಿಂದೆ ಮಂಗಳೂರಿಗೆ ಬಂದ್ವಿ. ಲಾಲ್ಬಾಗ್ನಲ್ಲಿ ಚಿಕ್ಕ ಕ್ಲಿನಿಕ್ನಲ್ಲಿ ಪ್ರಾರಂಭವಾದಂಥ ಕ್ಲಿನಿಕ್ ಈಗ ಪಂಪೆಲ್ನಲ್ಲಿ ಸುಸಜ್ಜಿತವಾದಂಥ ಮಲ್ಟಿ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಜೊತೆಗೆ ಕಾರ್ಯಾರಂಭ ಮಾಡ್ತಾ ಇದೆ. ನಮ್ಮ ಪ್ರಸಾದ್ ನೇತ್ರಾಲಯದ ಒಂದು ಕಾನ್ಸೆಪ್ಟ್ ಏನಂತ ಹೇಳಿದರೆ, 2 ರೀತಿಯಲ್ಲಿ ನಾವು ಕೆಲಸ ಮಾಡ್ತೇವೆ. ಒಂದು, ಅತ್ಯಂತ ಸಮಾಜದ ಕಟ್ಟಕಡೆ ಜನರು ಬಡವರಿಗೆ ನಾವು ನಿರಂತರವಾಗಿ ಕ್ಯಾಂಪ್ ಮಾಡಿ ಅದು ಯಾರು ಬಡವರಿದ್ದಾರೆ ಅವರಿಗೆ ಆ ರೀತಿಯಲ್ಲಿ ಅವರಿಗೆ ಸೇವೆಯನ್ನು ಸಲ್ಲಿಸ್ತಾ ಬಂದಿರೋದು ನಿಮಗೆಲ್ಲ ಗೊತ್ತಿರ್ಬೋದು. 8 ಜಿಲ್ಲೆ ಮತ್ತು 5 ರಾಜ್ಯಗಳನ್ನು ನಾವು ಕವರ್ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕದಾದಂಥ ಒಂದು ಸಪ್ರೇಟ್ 30-35 ಜನ ಸ್ಟಾಫ್ಗಳು ನಿರಂತರ ಡೈಲಿ ಕ್ಯಾಂಪ್ ಆಗ್ತಾಯಿದೆ. ಇವತ್ತು 2-3 ಕಡೆ ಕ್ಯಾಂಪ್ ಇದೆ, ಅದನ್ನು ಆಗ್ತಾಯಿದೆ. ಆದರೆ ಇನ್ನೊಂದು ಕಡೆಗೆ ನಮ್ಮ ಪ್ರಸಾದ್ ನೇತ್ರಾಲಯದ ವಿಶೇಷತೆ ಅಂತೇಳಿದರೆ, ಟೆಕ್ನಾಲಜಿಯನ್ನು ನಾವು ಊರಿಗೆ ಪರಿಚಯಿಸಿದ್ದೇವೆ. ನಮ್ಮ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಉಡುಪಿ ಅಥವಾ ಮಂಗಳೂರಿನಲ್ಲಿ ಯಾವುದೇ ಒಂದು ರೋಗಿ ಕಣ್ಣಿನ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ಟ್ರೀಟ್ಮೆಂಟ್ ಆಗದಿದ್ದರೆ ಅದು ಇನ್ನೆಲ್ಲಿಯೂ ಆಗಬಾರ್ದು. ಇದೇ ಫೈನಲ್ ಸ್ಟಾಪ್ ಸೊಲ್ಯೂಷನ್ ಆಗಿರಬೇಕು. ಯಾಕಂದರೆ 22 ವರ್ಷದಿಂದ ನಾನು ಪ್ರಾರಂಭ ಮಾಡಿದಾಗ ನನಗೀಗಲೂ ನೆನಪಿದೆ, ರೋಗಿಗಳನ್ನೆಲ್ಲ ನಾವು ಚೆನ್ನೈ ಅಥವಾ ಹೈದರಾಬಾದಿಗೆ ಕಳಿಸಿದಂಥ ಒಂದು ಸನ್ನಿವೇಶಗಳಿದೆ. ಆದರೆ ಈಗ ಹಾಗಿಲ್ಲ. ನಮ್ಮ ಪ್ರಸಾದ್ ನೇತ್ರಾಲಯದಲ್ಲಿ 27 ಜನ ಕನ್ಸಲ್ಟೆಂಟ್ಗಳು, ಡಾಕ್ಟ್ರುಗಳು 24/7 365 ಡೇಸ್ ಕೆಲಸ ಮಾಡಿ ಬರ್ತಾ ಇದ್ದೇವೆ. ಮೊದಲು ಕಣ್ಣಿನ ಕನ್ನಡಕ ಬೇಡ ಅಂತ ಆದಾಗ ಇವತ್ತಿಗೂ ಯಾರ ಹತ್ರನೂ ಇಲ್ಲ. ಫಸ್ಟ್ ಎವರ್ ಟ್ರೀಟ್ಮೆಂಟ್ ಸ್ಮೈಲ್ ಚಿಕಿತ್ಸೆಯನ್ನು ಕರಾವಳಿ ಜಿಲ್ಲೆಗೆ ಪರಿಚಯಿಸಿದ್ದು ನಾನೇ. ಮುಂಬೈಯಿಂದ ಹಿಡಿದು ಕೊಚ್ಚಿನ್ ತನಕನೂ ಈ ಸ್ಮೈಲ್ ಚಿಕಿತ್ಸೆ ಯಾರ ಹತ್ರ ಇಲ್ಲ, ಕನ್ನಡಕ ರಹಿತವಾಗಿ ಮಾಡುವಂಥ ಟ್ರೀಟ್ಮೆಂಟ್. ಅದೆಷ್ಟೋ ಸಾವಿರಾರು ರೋಗಿಗಳು ಈ ಸ್ಮೈಲ್ ಚಿಕಿತ್ಸೆಯಿಂದ ಗುಣಮುಖರಾಗಿದ್ದಾರೆ. ಅದಾದ ಮೇಲೆ ಲ್ಯಾಸಿಕ್ ಚಿಕಿತ್ಸೆ ಒಂದು, ಮತ್ತು 40 ವರ್ಷ ಮೇಲ್ಪಟ್ಟವರು ಹೆಚ್ಚಿನವರು ಇಲ್ಲಿದ್ದಾರೆ, ಕನ್ನಡಕ ಬೇಡ ಅಂತ ಹೇಳುವವರಿಗೆ ಮಾಡುವಂಥ ಪ್ರೆಸ್ ಬ್ಯಾಂಡ್ ಚಿಕಿತ್ಸೆಯನ್ನು ಪ್ರಪ್ರಥಮ ಬಾರಿಗೆ ನಾವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಾವು ಪರಿಚಯಿಸಿದ್ದೇವೆ. ಆದರೆ ಕೆಲವೊಂದು ಬಾರಿಗೆ ನಾವೀಗ ಕಣ್ಣಿನ ಪೊರೆ ರೋಗವನ್ನು ಹೆಚ್ಚಿನ ವೈದ್ಯರುಗಳು ಮಾಡುವಾಗ ಕೆಲವೊಂದು ಕ್ಲಿಷ್ಟಕರವಾದಂಥ ಒಂದು ಕಣ್ಣಿನ ಪೊರೆ ಚಿಕಿತ್ಸೆಗಳು ನಮಗೆ ಸಿಗ್ತದೆ. ಆವಾಗ ಕ್ಲಿಷ್ಟಕರವಾದ ಕಣ್ಣಿನ ಪೊರೆ ಚಿಕಿತ್ಸೆಗೆ ಒಂದು ದೊಡ್ಡ ಗಾಯ ಮಾಡಿ ಅಥವಾ ಇಡೀ ಪೊರೆಯನ್ನು ಒಂದು ಗಾಯದ ಮೂಲಕ ತೆಗೆಯುವಂಥ ಒಂದು ಟ್ರೀಟ್ಮೆಂಟನ್ನು, ಸ್ಮಾಲ್ ಇನ್ಸಿಷನ್ ಕ್ಯಾಟ್ರಾಕ್ಟ್ ಸರ್ಜರಿಯನ್ನು ಎಲ್ಲ ಕಣ್ಣಿನ ವೈದ್ಯರು ಇಲ್ಲಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಆದರೆ ಈಗ ಬರುವಂಥ ರೋಗಿಗಳು ನಮ್ಗೆ ಹೇಳ್ತಾರೆ, ನನ್ನ ಕಣ್ಣಿನ ಪೊರೆ ದೊಡ್ಡದಾಗಲಿ. ಕೆಲವರೀಗ ಇಲ್ಲಿ ಕೆಲವೊಂದು ನನ್ನ ಬಣ್ಸ್ ಫ್ರೆಂಡ್ಸ್ ಇರ್ಬೋದು, ಅವರದ್ದು ಕಣ್ಣಿನ ಪೊರೆ ಭಾರಿ ದೊಡ್ಡ ಸ್ಟ್ರಾಂಗ್ ಗಟ್ಟಿ ಹಾರ್ಡ್ ಪೊರೆ. ಅವಾಗ ಹಾರ್ಡ್ ಪೊರೆಗೆ ನಮಗೆ ನಾರ್ಮಲಿ ಯಂತ್ರಾಧಾರಿತ ಆಪ್ರೇಷನ್ ಮಾಡಲಿಕ್ಕೂ ಯಂತ್ರನೂ ಸಮೇತ, ಅಂದರೆ ಒಳ್ಳೆ ಸ್ಟೋನಿ ಹಾರ್ಡ್ ಇದ್ದಾಗೆ ಇರ್ತದೆ ಪೊರೆ. ಆವಾಗ ಮತ್ತೆ ನಾವು ದೊಡ್ಡ ಗಾಯ ಮಾಡಿ ಆ ಪೊರೆಯನ್ನು ತೆಗಿಬೇಕಾಗ್ತದೆ. ಆದರೆ ಇಂಥ ಆಪ್ರೇಷನ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದರೆ, ಅವರಿಗೆ ದೃಷ್ಟಿ ಬರುವ ಪರ್ಸೆಂಟೇಜ್ನಲ್ಲಿ ಒಂದು 5 to 8% ಸ್ವಲ್ಪ ದೃಷ್ಟಿ ಕಡಿಮೆ ಇರ್ತದೆ. ಆದರೆ ಜನರ ಎಕ್ಸ್ಪೆಕ್ಟೇಷನ್ ಈಗ ವೆರಿ ಹೈ. ಡಾಕ್ಟ್ರೆ, ನನಗೆ ಪರ್ಫೆಕ್ಟ್ ನ್ಯಾಚುರಲ್ ವಿಷನ್ ಮೊದಲಿದ್ದಾಗೆ ನನ್ನ ಕಣ್ಣಿ ಇರಬೇಕು. ಸೊ ಈ ದೃಷ್ಟಿಯಲ್ಲಿ ಪ್ರಪ್ರಥಮ ಬಾರಿಗೆ ಮುಂಬೈ ಬಾರ್ಡರಿಂದ ಹಿಡಿದು ಕ್ಯಾಲಿಕಟ್ ಬಾರ್ಡರ್ವರೆಗೆ ಪ್ರಪ್ರಥಮ ಬಾರಿಗೆ ಲೇಸರ್ ಕ್ಯಾಟ್ರಾಕ್ಟ್ ಸರ್ಜರಿ ಸಿಸ್ಟಮ್ ಅಥವಾ ರೊಬಾಟಿಕ್ ಕ್ಯಾಟ್ರಾಕ್ಟ್ ಸರ್ಜರಿ ಸಿಸ್ಟಮನ್ನು ನಾವು ಮಂಗಳೂರಿನಲ್ಲಿ ಪರಿಚಯಿಸ್ತಾ ಇದ್ದೇವೆ. ಏನಿದು ರೊಬಾಟಿಕ್ ಕ್ಯಾಟ್ರಾಕ್ಟ್ ಸರ್ಜರಿ? ಇದರಲ್ಲಿ ವಿಶೇಷತೆ ಏನಂತ ಹೇಳಿದರೆ, ಕೆಲವೊಂದು ಕ್ಲಿಷ್ಟಕರವಾದ ಪೊರೆಗಳಿರ್ತದೆ, ಅಂದರೆ ಹಣ್ಣಾದ ಪೊರೆ. ಅದನ್ನು ನಾವು ಯಂತ್ರ ಮುಖಾಂತರ ಮಾಡುವ ಹೊತ್ತಿಗೆ ಕಾಂಪ್ಲಿಕೇಶನ್ ಆಗುವಂಥ ಸಾಧ್ಯತೆ ಇರ್ತದೆ. ಅದರಲ್ಲಿ ಒಂದು ಟೆಕ್ನಿಕ್ ಮಾಡಲಿಕ್ಕೆ ಹೋಗುವ ಹೊತ್ತಿಗೆ ಪೊರೆ ಚೀಲ ಹರಿದು ಹೋಗೋದು, ಅದು ಇಂಟೆನ್ಷನಲ್ಲೇ ಅಲ್ಲ, ಅದು ಮಾಡುವ ಹೊತ್ತಿಗೆ ಆ ತೊಂದರೆಗಳನ್ನು ಆಗೇ ಆಗ್ತದೆ. ಇವತ್ತು ನಾನು ಈಗ ಉಡುಪಿಯಲ್ಲಿ ಒಂದು ಪೊರೆ ನೋಡಿ ಬಂದೆ, ಹಣ್ಣಾಗಿ ಬಂದಿದ್ದಾರೆ. ಡಾಕ್ಟ್ರೇ, ಒಂಜಿ ಕಣ್ಣು ಬಾರಿ ಲಾಯ್ಕಿತ್ತು, ಹೆಂಗೆ ಗೊತ್ತೇ ಆಗ್ತದೆ ಕೂಡ ಕನ್ನಡ ಪೊರೆ ಬೈದಿನ ಇಂಚ ಆದು ಪೋತುನು ಮಲ್ಪ್ಲೇನು ಕ್ಯಾನ್ ಪಂಡೆ ನಿಗಲೆಗೂ 100% ಬರೋಡಂಡೆ ನಿಗಲು ಕುಡ್ಲಕ್ಕೆ ಬರ್ತದೆ ಲೇಸರ್ ಡೇ ಮಲ್ಪೋಡ ಹಾಕೊಂಡು ಈ ಜನ
ವಿ ವಿಲ್ ಟ್ರೈ ವಿತ್ ದ ಮಿಷಿನ್ ಅಂತ ನಾವು ನಾರ್ಮಲ್ ಹೇಳ್ತೇವೆ. ಸೊ ಇಂಥ ಒಂದು ಮಿಷಿನಿಂದ ಹಣ್ಣಾದ ಪೊರೆಯನ್ನು ಕ್ಲಿಷ್ಟಕರವಾಗಿ ಆಪರೇಷನ್ ಮಾಡಲಿಕ್ಕೆ, ಮತ್ತು ಅತ್ಯಂತ ಹಾರ್ಡ್ ಕೆಟ್ರಾಕ್ಟ್ ಗ್ರೇಡ್ 4 ಕೆಟ್ರಾಕ್ಟನ್ನು ಅತ್ಯಂತ ಸುಲಲಿತವಾಗಿ, ಅದು ಈ ಲೇಸರ್ ಮಿಷಿನ್ನು ಆ ಪೊರೆಯನ್ನು ಒಂದು 8 ಹೋಳಾಗಿ ಮಾಡಿ ಕೊಡ್ತದೆ. ಆಮೇಲೆ ಆರಾಮ್ಸೆ ನಾವು ಯಾವ ಯಂತ್ರದಿಂದ ಮಾಡ್ತೇವೆ ಆ ಪೊರೆಯನ್ನು ಕರಗಿಸಿ ತೆಗೆದು ರೋಗಿಗೆ ಯಾವ ಪಾಯಿಂಟ್ನಲ್ಲಿ ನಾವು ಕಣ್ಣಿನ ಒಳಗಡೆ ಲೆನ್ಸನ್ನು ಕೂರಿಸಬೇಕಾಗ್ತದೆ ಆ ಪಾಯಿಂಟನ್ನು ಸಮೇತ ಈ ಲೇಸರ್ ಮಿಷಿನ್ ಕಣ್ಣಿನ ಒಳಗಡೆ ಒಂದು ಆಂಟ್ರಿಕ್ ಕ್ಯಾಪ್ಸುಲ್ ಅಂತ ಒಂದು ಭಾಗ ಇರ್ತದೆ, ಅದರ ಮೇಲೆ ಮಾರ್ಕಿಂಗ್ ಮಾಡಿರ್ತದೆ ಲೇಸರ್. ಈಗ ಎಷ್ಟು ಒಂದು ತಂತ್ರಜ್ಞಾನ ಮುಂದುವರಿದೆ ಅಂತ ಹೇಳಿದರೆ, ಕಣ್ಣಿನ ಒಳಗಡೆ ಇಡುವಂಥ ಲೆನ್ಸ್ನಲ್ಲಿ ಸ್ಪೆಷಲೈಸ್ಡ್ ಲೆನ್ಸ್ ಬರ್ತದೆ, ಅದಕ್ಕೆ ಟೋರಿಕ್ ಲೆನ್ಸ್ ಅಂತ ಹೇಳ್ತೇವೆ. ಉದಾಹರಣೆಗೆ ಅಲ್ಲಿ ನಮ್ಮ ಪತ್ರಕರ್ತ ಮಿತ್ರರು ಕನ್ನಡಕ ಹಾಕಿದ್ದಾರೆ. ಅವ್ರೇನು ಹೇಳ್ತಾರೆ, ನನಗೆ ಆಪ್ರೇಷನ್ ಆದಮೇಲೆ ನನಗೆ ಇನ್ನು ಮುಂದೆ ಕನ್ನಡಕ ಹಾಕಲಿಕ್ಕೆ ಇಲ್ಲ, ದೂರನೂ ಹಾಕ್ಬಾರ್ದು ಹತ್ತಿರನೂ ಹಾಕ್ಬಾರ್ದು, ನನಗೆ ನ್ಯಾಚುರಲ್ ವಿಷನ್ ಬೇಕು. ಆವಾಗ ಆ ಕಣ್ಣಿನಲ್ಲಿರುವಂಥ ದೃಷ್ಟಿದೋಷ ಅಸ್ಟಿಗ್ಮಾಟಿಸಮನ್ನು ಕರೆಕ್ಷನ್ ಮಾಡಲಿಕ್ಕೂ ಸಮೇತ ಈ ಲೇಸರ್ ಮಿಷಿನ್ ಎಲ್ಲಿ ಕಣ್ಣಿನಲ್ಲಿ ಲೆನ್ಸ್ ಇಡಬೇಕು ಆ ಪೊಸಿಷನನ್ನು ನಮಗೆ ಅದು ತೋರಿಸ್ತಾ ಇರ್ತದೆ. ಸೊ ಇದೆಲ್ಲ ಅಡ್ವಾಂಟೇಜ್ ಅಂತ ಹೇಳಿದರೆ, ಅವು ಮಾಡುವ ಮೊದಲೇ ಆಪ್ರೇಷನ್ ಮಾಡುವ ಮೊದಲೇ ಆ ಯಂತ್ರದಲ್ಲಿ ಸ್ಕ್ಯಾನಿಂಗ್ ಇರ್ತದೆ. ಆ ಸ್ಕ್ಯಾನಿಂಗ್ ಒಂದು ಬಾರಿ ಆ ಇಡೀ ಪೊರೆಯನ್ನು ಅದು ಸ್ಕ್ಯಾನಿಂಗ್ ಮಾಡ್ತದೆ. ಮತ್ತು ನಾವು ಏನು ಆಪ್ರೇಷನ್ ಮಾಡೋ ಮೊದಲು ಯಾವ ಕಣ್ಣಿನ ಪೊರೆಯ ಒಂದು ಲೆನ್ಸಿನ ಪವರನ್ನು ಸ್ಕ್ಯಾನಿಂಗ್ ಮಾಡಿರ್ತೇವೆ, ಕಣ್ಣಿನ ಕರಿಗುಡ್ಡೆನ ಸ್ಕ್ಯಾನಿಂಗ್ ಮಾಡ್ತದೆ, ಅದು ವೈಫೈ ಮೂಲಕ ಆಟೋಮೆಟಿಕ್ಕಾಗಿ ಆ ಡೇಟಾವನ್ನು ಈ ಮಿಷಿನ್ ತಗೊಳ್ತದೆ. ಸೊ ಕರಿಗುಡ್ಡೆ ಡೀಟೇಲ್ಸು ಮತ್ತು ಇದು ಪೊರೆಯ ಡೀಟೇಲ್ಸ್ ಸ್ಕ್ಯಾನಿಂಗ್ ಮಾಡಿ ಅಕ್ಯುರೇಟ್ ಯಾವ ಪವರ್ ಬೇಕು ಹೇಳಿ ಅದನ್ನು ನಮಗೆ ಅಳವಡಿಸಲಿಕ್ಕೆ ದಾರಿ ತೋರಿಸಿ ಕೊಡ್ತದೆ. ಸೊ ಇಟ್ ಗಿವ್ಸ್ ಡಾಕ್ಟರ್ 100% ಕಾನ್ಫಿಡೆಂಟ್, ಮತ್ತು ನಾವು ಪೇಷಂಟಿಗೆ 100ಕ್ಕೆ 100 ಕಾನ್ಫಿಡೆಂಟ್ಲಿ ಹೇಳ್ಬೋದು ನಿಮಗೆ 100ಕ್ಕೆ 100 ದೃಷ್ಟಿ ಬರಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚು, ಕೆಲವರಿಗೆ ವಾಹನ ತೆಗೊಳ್ಳುವ ಹುಚ್ಚು, ಕೆಲವರಿಗೆ ಬಂಗಾರ ತೆಗೊಳ್ಳೋದು ಹುಚ್ಚು. ನಮ್ಮ ಪ್ರಸಾದ್ ನೇತ್ರಲ್ಲಿ ನಮಗೆ ಯಾವುದು ವಿಶ್ವ ದರ್ಜೆಯ ಉಪಕರಣಗಳು ಬರ್ತದೆ, ಬೆಸ್ಟ್ ಆದ ಬೆಸ್ಟ್ ಕ್ವಾಲಿಟಿ ಉಪಕರಣಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ಹಾಕಿ ಜನರಿಗೆ ಸೇವೆ ಕೊಡುವಂಥ ಹುಚ್ಚು. ಈ ನಿಟ್ಟಿನಲ್ಲಿ ಇದೊಂದು ನಮಗೆ ಬೇಕು ಅಂತ ನನಗೆ ಮೊದಲಿಂದನೂ ಬಹಳ ಆಸೆ ಇತ್ತು. ರೋಬೋಟಿಕ್ ಕೆಟ್ರಾಕ್ಟ್ ಸರ್ಜರಿ ಇಲ್ಲೆಲ್ಲಿ ಮಂಗಳೂರಿನಲ್ಲಿ ಇಲ್ಲ, ಉಡುಪಿಯಲ್ಲೂ ನನ್ನ ಹಾಸ್ಪಿಟ್ಲಲ್ಲಿ ಇರಲಿಲ್ಲ, ಅದಕ್ಕೆ ಅದು ಮಂಗಳೂರಿನಲ್ಲಿ ಇರಬೇಕನ್ನೋ ಒಂದು ಆಸೆಯಿಂದ ಈ ಮಿಷಿನನ್ನು ಅಳವಡಿಸ್ತಾ ಇದ್ದೇವೆ. ಈ ಮಿಷಿನ್ನ ಉದ್ಘಾಟನೆ ಇದೇ ಬರುವ ತಾರೀಕು 14ನೇ ಭಾನುವಾರದಂದು ಸಾಯಂಕಾಲ 6 ಗಂಟೆಗೆ ನಮ್ಮ ಕೇಂದ್ರ ಸಚಿವರಾದಂಥ ಶ್ರೀಪಾದ್ ನಾಯಕರು ಅವರೀಗ ಕೇಂದ್ರದ ರಾಜ್ಯ ಮಂತ್ರಿ ಪವರ್ ಮತ್ತು ರಿನ್ಯೂಯಬಲ್ ಎನರ್ಜಿಯ ರಾಜ್ಯ ಮಂತ್ರಿ ಅವರು ಬಂದು ಅವರ ದಿವ್ಯ ಹಸ್ತದಿಂದ ಉದ್ಘಾಟಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ಕರ್ನಾಟಕ ಸರ್ಕಾರದ ಸ್ಪೀಕರ್ ಆದಂಥ UT ಖಾದರ್ ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು, ನಮ್ಮ ಶಾಸಕರಾದಂಥ ವೇದವ್ಯಾಸ್ ಕಾಮತ್ರು ಮತ್ತು ವಿಧಾನ ಪರಿಷತ್ ಸದಸ್ಯ ಆದಂಥ ಐವನ್ ಡಿಸೋಜ ಅವರು ಅವರ ಜೊತೆಗೆ ನಮ್ಮ ಪ್ರಸಾದ್ ನೇತ್ರಾಲಯದ ಟ್ರಸ್ಟಿ ಆದಂಥ ರಘುರಾಮ್ ರಾಯರು ಮತ್ತು ನಮ್ಮ ಕಾರ್ಪೊರೇಟರ್ ಆದಂಥ ಸಂದೀಪ್ ಗರೋಡಿಯವರು ಮತ್ತು ಈ ಒಂದು ಯಂತ್ರ ಉಪಕರಣಗಳನ್ನು ನಮಗೆ ಒಂದು ಸ್ಪೆಷಲ್ ರೀತಿಯಲ್ಲಿ ನಮಗೆ ಒದಗಿಸಿಕೊಟ್ಟಂಥ ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ಸೌತ್ ಈಸ್ಟ್ ಏಷ್ಯಾ ಲೆನ್ಸಾರ್ ಕಂಪನಿಯ ನಮ್ಮ ಮಿತ್ರರಾದಂಥ ಸುಧೀರ್ ಕೌರ್ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಇವತ್ತು ಬಂದಿದ್ದೀರಿ. ನಮಗೆ ಯಾವಾಗಲೂ ಪ್ರಸಾದ್ ನೇತ್ರಾಲಯಕ್ಕೆ ಎಲ್ಲ ಕೆಲಸದಲ್ಲಿಯೂ ನಮ್ಮ ಪತ್ರಕರ್ತರ ಮಿತ್ರರು ನಮಗೆ ಯಾವಾಗಲೂ ಸಹಾಯ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರಾಗಿ ಬಂದರೆ ಅವ್ರು ಹೇಳ್ದಿದ್ರೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಆದರೆ ನನ್ನ ಆಸ್ಪತ್ರೆಗೆ ಬಂದು ನಾನೊಬ್ಬ ಪತ್ರಕರ್ತ ಅಂತ ಹೇಳಿದರೆ, ನಾನು ಕಳೆದ 22 ವರ್ಷದಿಂದ ನನ್ನ ಆಸ್ಪತ್ರೆಯಲ್ಲಿ ನಾನು ಯಾರು ಪತ್ರಕರ್ತರಿಗೂ ನಾನು ಚಾರ್ಜ್ ತಗೊಂಡಿಲ್ಲ, ಸಹಾಯ ಮಾಡ್ಕೊಂಡು ಬಂದಿದ್ದೀನಿ. ನೀವು ಉಡುಪಿಯಲ್ಲಿ ನಿಮ್ಮ ಸನ್ಮಿತ್ರರಾದಂಥ ಪತ್ರಕರ್ತರ ಹತ್ರ ಕೇಳಿ, ಎಲ್ಲರೂ ಹೇಳ್ತಾರೆ. ಮತ್ತು ನೀವಾಗಿ ಬಂದು ಟೆಸ್ಟ್ ಮಾಡಿ ನೀವು ಯಾರಂತ ಹೇಳದಿದ್ದರೆ ನನಗೆ ಗೊತ್ತಾಗೋದಿಲ್ಲ. ಆದರೆ ನೀವಾಗಿ ಬಂದು ಹೇಳಿ ನಾನೊಬ್ಬ ಪತ್ರಕರ್ತ ಈ ಪೇಪರಿನವರು ಅಂತ ಹೇಳಿದರೆ